ಕಾನೂನಂತೆ ಕಾನೂನು ಸೋತೆ ಇಲ್ಲ ಬೇಕೇ ಬೇಕು ಬೇಕೇ ಬೇಕು ದಲ್ಲಾಳಿಗಳನ್ನು ನೀನು ಕಣ್ಣೆಯ ಸಾವಿರಾರು ಎಕರೆಗೆ ಒಬ್ಬ ಹೊಡೆಯಲಾಗಬಹುದು ತಾಯಿಯ ಗರ್ಭದಲ್ಲಿ ಲೂಟಿ ಮಾಡಿ ಬದುಕಬಹುದು ತಾಯಿಯ ಗರ್ಭದಲ್ಲಿ ಲೂಟಿ ಮಾಡಿ ಬದುಕಬಹುದು ಕರುಳ ತುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ನಗಲಬಾದಿ ದಗಾಕೋ ದಲ್ಲಾಳಿಗಳ ನೀನು ಕಣ್ಣೆಯ ಕರುಳ ತುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಅಂಬೇಡ್ಕರ ಕಾಲಿಗಳು ಬುದ್ಧ ಬಸವ ಅಂಬೇಡ್ಕರ ಕಾರಿಗಳನ್ನು ಹಾಳು ಮಾಡಿ ಬುದ್ಧ ಬಸವ ಅಂಬೇಡ್ಕರ ಕಾರಿಗಳನ್ನು ಹಾಳು ಮಾಡಿ ಪ್ರಜೆಗಳೇ ಪ್ರಭುಗಳೆಂಬ ಸಂವಿಧಾನವನ್ನು ತೋರಿ ಪ್ರಜೆಗಳೇ ಪ್ರಭುಗಳೆಂಬ ಸಂವಿಧಾನವನ್ನು ತೋರಿ ಪ್ರಜೆಗಳೇ ಪ್ರಭುಗಳೆಂಬ ಸಂವಿಧಾನವನ್ನು ತೋರಿ ಪ್ರಜೆಗಳೇ ಇಲ್ಲಿ ಓದಿದೂರ ಮಂಡಲ ಸಿಂಗರಿಸಿದರೆ ಶೃಂಗಾರ ಶಿಖರ ನೀನು ಮಂಡಲ ಸಿಂಗರಿಸಿದರೆ ಶೃಂಗಾರ ಶಿಖರ ನೀನು ಮಂಡಲ ಸಿಂಗರಿಸಿದರೆ ಶೃಂಗಾರ ಶಿಖರ ನೀನು ಮಂಡಲ ಸಿಂಗರಿಸಿದರೆ ಶಿಲ್ಪಂಗ ಶೇಷವು ಗರ್ಭೋತಿ ಮಾಡಿ ಶಿಲ್ಪಂಗ ಶೇಷವು ಇನ್ನು ಶೇಷನ ನೀಕು ವಿಸರೇನು ರೂಪಾಯಿ ಇನ್ನು ಶೇಷನ ನೀಕು ವಿಸರೇನು ರೂಪಾಯಿ ಮಂಡಲನ ಕೊಡುಕ ಮಗು ಮುಗು ಕೊಟ್ಟನೆ ಕೋಲೋಡ ಎಮಿಲೆ ನೋಡ ಕೋಲಕು ಸಾವ ಗೋರಿ ನೋಡಿ ಗಡಪಾನ ಸರಿಸೇ ಪುಸ್ತಕದಲ್ಲಿ बोलो जय भीम जय 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 भीम जय 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 ರಾಜ್ಯದ ಜಿಲ್ಲೆಯ ಎಲ್ಲ ನಾಯಕರು ಕೂಡ ಪ್ರಗತಿಪರರು ಶಿಕ್ಷಕರು ವಿದ್ಯಾರ್ಥಿಗಳು ಮಹಿಳೆಯರು ಹೋರಾಟಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ಇದೇ
ಭಾರತೀಯವು ನಾವು ಭಾರತೀಯವು ಭಾರತೀಯವು ನಾವು ಭಾರತೀಯವು ಭಾರತೀಯವು ನಾವು ಭಾರತೀಯವು ಯುಗ ಯುಗಗಳಿಂದಲೂ ಈ ಕಾಮಕರಿಗೆ ಗೊತ್ತಾಗಬೇಕು. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿಗಳು ಇನ್ನೂ ಕೂಡ ಎಚ್ಚೆತ್ತಾಗಿ ಸೇರ್ಕೊಳ್ತಾ ಇದ್ದಾವೆ. ಇದು ಸ್ವಾಭಿಮಾನದ ಹೋರಾಟ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಹೋರಾಟ. ಸಾವಿರಾರು ಜನಸಂಖ್ಯೆ ಮಹಿಳೆಯರು ಭಾಗವಹಿಸಿದ್ದಾರೆ. ದಯಮಾಡಿ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಇದು ಆದೇಶ ಅಲ್ಲ, ಇದು ಅಂಬೇಡ್ಕರ್ ಸಂದೇಶ. ಶಿಸ್ತನ್ನು ಪಾಲನೆ ಮಾಡಿ, ಹೆಡ್ಲೈನ್ ಮಾಡಿ. ಬಾಬಾ ಸಾಹೇಬ್ರು ಹೇಳಿದಂಗೆ ನಮ್ಮಲ್ಲಿ ಶಿಸ್ತಿಯ ಸಮಯ ಈ ಪ್ರಜ್ಞೆ ಇಲ್ಲಂದ್ರೆ ನಾವು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಶಿಸ್ತು ಮುಖ್ಯ. ಈ ದೇಶವನ್ನು ಕಟ್ಟಬೇಕಾದ್ರೆ ನಾವು ಶಿಸ್ತು ಮುಖ್ಯ. ನಾವೆಲ್ಲರೂ ಬುದ್ಧನನ್ನ ಒಪ್ಕೊಂಡು
ಮಾಡಿದರೆ ಕತ್ತಲೆ ಎಲ್ಲೇ ಬೆತ್ತಲೆ ಆಯ್ತು ಯಾರೂ ಕಾಣದ ಸ್ವಾತಂತ್ರ್ಯ ಸೇರಿದಂತ ಆ ಹುಡುಗ ಏನ ಹುಡುಗಿನ ಚುಡಾಯಿಸ್ತಾ ಇದ್ನೋ ಅದ್ರ ಬಗ್ಗೆ ಮಾಲೂರಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಾಗ ರಾಜಿ ಮಾಡಿದ್ರೆ ದೊಡ್ಡ ತಪ್ಪಾಗಿದೆ. ಯಾರು ರಾಜಿಗೆ ಹುಡುಗನ ಕಡೆ ಮತ್ತೆ ಹುಡುಗಿ ಕಡೆ ಯಾರು ಸೇರ್ಕೊಂಡಿದ್ರು ಅವರಿಂದ ಇವತ್ತು ಆ ಮಗು ಪ್ರಾಣ ಹೋಗಿದೆ ಅನ್ನೋದನ್ನ ನಾವೆಲ್ಲನೂ ತಿಳಿಬೇಕಾಗ್ತದೆ. ಬಂಧುಗಳೇ, ಇದೇ ರೀತಿ ಒಂದು ಕೇಸು ಮೊನ್ನೆ ಕೊಡಗಲ್ಲಿ ಒಂದಾಗಿದೆ. 17 ವರ್ಷದ ಹುಡುಗಿನ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತ ಡ್ರೈವರು ಅತ್ಯಾಚಾರ ಮಾಡ್ತಾನೆ. ಆ ಹುಡುಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಪೊಲೀಸ್ನವ್ರು ಏನು ಹೇಳಬೇಕು, ಕಂಪ್ಲೇಂಟ್ ತಗೋಬೇಕು. ಏನೋ ಆಗಿದೆ ಹೋಗಮ್ಮ, ಅವನು 2 ಲಕ್ಷ ಕೊಡ್ತಾನೆ, ತಗೊಂಡು ಹೋಗಿ ಬದುಕೋ ಹೋಗು. ಮನೆಗೆ ಹೋಗಿ ಯೋಚನೆ ಮಾಡ್ತಾಳೆ, ಪೊಲೀಸು ನನ್ನ ಕಡೆ ನನ್ನ ಪರವಾಗಿಲ್ಲ, ವ್ಯವಸ್ಥೆ ನನ್ನ ಪರವಾಗಿಲ್ಲ, ನನ್ನ ಬದುಕಿ ಏನು ಸುಖ ಅಂತ ಹೇಳ್ಬಿಟ್ಟು ನೇಣು ಹಾಕೊಂತಾಳೆ. ಈ ಕೊಲೆಗೆ ಯಾರು ಕಾರಣ? ಇವತ್ತು ನಂದಿತಾ ಸತ್ತೋಗಿದ್ದಾಳೆ ನಿಜ. ಇದಕ್ಕೆ ಮೂಲ ಕಾರಣ ಮೇಲ್ಜಾತಿ ಯುವಕ. ಇವತ್ತು ಅವನು ಆ ಹುಡುಗಿನ ಬಲವಂತ ಮಾಡಿ ಯಾವಾಗ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಕ್ಕೆ ಬಂದ್ರು ಅವತ್ತು ತಗೊಂಡಿಲ್ಲ, ರಾಜಿ ಮಾಡಿದ್ರು. ಆವಾಗ ಪೊಲೀಸ್ನವರು ವಿಫಲ ಆಗಿದೆ. ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ನಮ್ಮವರೇ ಆಗಿ ಕೈಕಟ್ಟು ಕುಂತಿದ್ದಾರೆ. ಇವತ್ತು ನಾವು ಅವ್ರಿಗೊಂದು ಪ್ರಶ್ನೆ ಮಾಡಬೇಕಾಗ್ತದೆ ಹೋಮ್ ಮಿನಿಸ್ಟರ್ಗೆ. ಸರ್ಕಾರ ಇವತ್ತು BJP ಸರ್ಕಾರ ಮೊನ್ನೆ ಇತ್ತು, ಅದು ಬೇಡ ಅಂತಂತೇಳಿ ನಾವು ನೀವೆಲ್ಲ ಸೇರಿ ಸರ್ಕಾರನ ಬದಲಾವಣೆ ಮಾಡಿದ್ರೆ ನಿಜ ಅಲ್ಲ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ? ದಲಿತರ ಪರವಾಗಿಲ್ಲ, ಬಡವರ ಪರವಾಗಿಲ್ಲ, ಹೆಣ್ಮಕ್ಳ ಪರವಾಗಿಲ್ಲ. ಆ ಕಾರಣಕ್ಕೋಸ್ಕರಗೆ ಇವತ್ತು BJP ಮತ್ತು ಕಾಂಗ್ರೆಸ್ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಾಗಿರುವಾಗ ಇವರು ನಿಜವಾಗ್ಲೂ ನಮಗೆ ಒಳ್ಳೇದು ಮಾಡ್ತಾರ? ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಗಳು ನಮ್ಮವರೇ ಪರಮೇಶ್ವರು ಏನಕ್ಕೆ ಸುಖ ಇಲ್ಲ, ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾ ನಾವೆಲ್ಲರೂ ಒಂದಾಗಿ ಇವತ್ತು ನಂದಿತಾ ಕುಟುಂಬಕ್ಕೆ ನ್ಯಾಯ ಒದಗಿಸೋಣ ಅಂತ ಹೇಳ್ತಾ ಒಂದು ಹಾಡನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ನಿಜವಾಗ್ಲೂ ಭಾಷಣಕಾರನಲ್ಲ. ಅದರಿಂದ ಕಟ್ಟುತ್ತೇವೆ ನಾವು ಕಟ್ಟುತ್ತೇವಾ, ಕಟ್ಟುತ್ತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ, ಕಟ್ಟುತ್ತೇವ ನಾವು ಕಟ್ಟುತ್ತೇವಾ, ಇಲ್ಲದ ನಾಡ ಕಟ್ಟುತ್ತೇವಾ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ, ಕುಲ ಎನ್ನುವ ಮನುಷ್ಯ ಕುಲದ ಹಾಡ ಬರೆಯುತ್ತೇವೆ. ಇಂದಿನ ನಂದಿತಾಳ ಕೊಲೆ ಮತ್ತು ಅತ್ಯಾಚಾರವನ್ನು ಖಂಡಿಸಿ ಸುಮಾರು 15 ಕಿಲೋಮೀಟರ್ ಕಾಲ್ನಡಿಗೆ ಜಾಥವನ್ನು ಮಾಡಿದ್ದೀರಾ. ಬೆಂಗಳೂರಿನಿಂದ ಮಾಲೂರುವರೆಗೂ ಈ ನೊಂದಿತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ, ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ತಾವೆಲ್ಲರೂ ಕೂಡ ಒಂದು ಕಾಲ್ನಡಿಗೆ ಜಾಥಾದಲ್ಲಿ ಬಿಸಿಲನ್ನು ಲೆಕ್ಕಿಸದೆ ನೀವು ಮಾಲೂರು ನಗರವನ್ನು ಪ್ರವೇಶವನ್ನು ಮಾಡಿದ್ದೀರಾ. ಈ ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಮಾನವೀಯ ಮನಸ್ಸುಗಳಿಗೆ ನಾನು ಮೊದಲನೇದಾಗಿ
ಸ್ವಾಗತವನ್ನು ವಹಿಸ್ತೇನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕರಪತ್ರದಲ್ಲಿ ಈಗಾಗಲೇ ಮುದ್ರಿಸಲಾಗಿದೆ. ಯಾರು ಈ ದೇಶದಲ್ಲಿ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಯನ್ನು ಕಂಡು ಕೇಳಿ ಮೂಕ ಪ್ರೇಕ್ಷಕನಂತೆ ಇರ್ತಾನೆ, ಅವನು ಕೂಡ ಈ ಕೃತ್ಯದಲ್ಲಿ ಪಾಲುದಾರ ಅನ್ನೋದನ್ನ ಕರಪತ್ರದಲ್ಲಿ ಮುದ್ರಿಸಲಾಗಿದೆ. ಆದರೆ ಈ ದೇಶದ ದುರಂತ ಏನಂದ್ರೆ, ಈ ದೇಶದ ಜಾತಿ ವ್ಯವಸ್ಥೆ, ಈ ದೇಶದ ಧರ್ಮಾಂತರು, ಮತಾಂತ ವ್ಯವಸ್ಥೆ ಕೇವಲ ಯಾವುದೋ ಒಂದು ಹೆಣ್ಣು ಮಗಳಿಗೆ ದೌರ್ಜನ್ಯ ಆದರೆ ಅದು ಆ ಜಾತಿಗೆ ಸೀಮಿತ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದೆ. ಬಂದಿಲ್ಲ. ಹೆಣ್ಣು ಮಗು ಹೊಟ್ಟೆನಲ್ಲಿ ಭ್ರೂಣವಾಗಿರುವಾಗಲೇ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ. ಅದೇ ರೀತಿಯಾಗಿ ಒಂದು ಹೆಣ್ಣು ಮಗು ಸ್ಕೂಲ್ಗೆ ಹೋಗಿ ಅವಳು ಒಂದು ಸ್ಟೇಜಿಗೆ ಬಂದು ಸ್ಕೂಲ್ಗೆ ಹೋದ್ಮೇಲೆ ಈ ರೀತಿ ಅನ್ಯಾಯಗಳಾಗ್ತಾ ಇದೆ. ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಾವು ಸಂರಕ್ಷಣೆ ನಂದಿತ ಸಾಮೂಹಿಕ ಕೊಲೆಯನ್ನು ಪ್ರತಿಭಟಿಸಿ ಸುಮಾರು 12 ದಲಿತ ಸಂಘಟನೆಗಳ ಒಕ್ಕೂಟ ಏನು ದೊಂಬರಳ್ಳಿಯಿಂದ ಇವತ್ತು ಮಾಲೂರಿಗೆ ಕಾಲ್ನಡಿಗೆ ಜಾಥಾ ಬಂದಿದೆ, ದೊಂಬಲೂರಿನಿಂದ ಕಾಲ್ನಡಿಗೆ ಜಾಥಾ ಬಂದಿದೆ. ಈ ಜಾಥಾದಲ್ಲಿ ನನ್ನ ಹಿರಿಯ ಹೋರಾಟಗಾರರು ಮಿತ್ರರಾದಂಥ ಮಾವಳಿ ಶಂಕರ್ ಅವರೇ, ಮತ್ತು ಮತ್ತೊಬ್ಬ ನಮ್ಮ ಸಂಘಟನೆ ಹೆಬ್ಬಾಳು ವೆಂಕಟೇಶ್ವರವರೇ, ಎಲ್ಲ ರಾಜ್ಯ ಮುಖಂಡರು, ಸಂಸದರ ವಿಜಯಕುಮಾರ್ ಅವರೇ, RPN ಯುವ ಮುಖಂಡರಾದ ಅಂಬರೀಶ್ರವರೇ, ಮತ್ತು ನಂಜುಂಡಪ್ಪರವರೇ, ವೆಂಕಟೇಶ್ ಅವರೇ, ಮತ್ತು ಜಯಮಾಲ ಅವರೇ, ಮತ್ತು ಎಲ್ಲ ನನ್ನ ದಲಿತ ಬಂಧುಗಳೇ, ಇದು ಭಾರಿ ಗಂಭೀರವಾದಂಥ ವಿಚಾರ. ಇದು ಅತಿ ಸೂಕ್ಷ್ಮವಾದಂಥ ವಿಚಾರ. ಇದೇ ಕೋಲಾರ ಜಿಲ್ಲೆ, ಇದೇ ಮಾಲೂರು ತಾಲೂಕು, ಇದೇ ಹುಣಸಿಕೋಟೆಯಲ್ಲಿ 41 ವರ್ಷದ ಹಿಂದೆ 1983ರಲ್ಲಿ ಅನಸೂಯಮ್ಮನ ಅತ್ಯಾಚಾರ ಆಯಿತು, ಶೇಷಗಿರಪ್ಪನ ಕೊಗ್ಗಲೆ ಆಯಿತು. ಆದರೆ ನಾವು ನಾನು ಯಾಕೆ ನೆನಪಿಸ್ತೀನಿ ಅಂದರೆ, ನಾವೆಲ್ಲ ವಿದ್ಯಾರ್ಥಿ ಲೀಡರಾಗಿದ್ವಿ. ಅವತ್ತು DSF ವಿದ್ಯಾರ್ಥಿ ಒಕ್ಕೂಟದಲ್ಲಿದ್ವಿ. ಆವತ್ತಿಂದ ಇವತ್ತು ಕೂಡ ನಿಂತಿಲ್ಲ. ಅದಕ್ಕೆ ಅದು ಪುನರಾವರ್ತನೆ ಈ ಮಣ್ಣಲ್ಲಿ ನಡೀತಾ ಇದೆ. ಬಹುಶಃ ಈ ಆಳೋರು, ಈ ಅಧಿಕಾರ ಮಾಡೋರು ಯೋಚನೆ ಮಾಡಬೇಕು. ತಾಳ್ಮೆ ಇದೆ. ಯಾಕಿದೆ ಅಂದರೆ, ನಾವು ಬುದ್ಧನ ಮೂಲ ವಂಶಸ್ಥರು, ಅಶೋಕ್ ಚಕ್ರವರ್ತಿಯ ಮೂಲ ವಂಶಸ್ಥರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ವಂಶಸ್ಥರು. ಇವತ್ತು ಜಾಥಾ ಬಂದಿದೆ. ಜಾಥಾದಲ್ಲಿ ಭಾರಿ ಗಂಭೀರತೆ ಜಾಥಾ ಬಂದಿದೆ. ಬೇರೆ ರೀತಿ ಕಲ್ಲೊಡೆಯೋದು, ಭಾಷೆ ವಿಚಿತ್ರಕಾರಿ ಮಾತಾಡೋದು, ಈ ಥರ ನಮ್ಮಲ್ಲಿ ಯಾರಲ್ಲೂ ಅಶಿಸ್ತಿಲ್ಲ. ಸಂಘಟನೆಗಳಲ್ಲಿ ಶಿಸ್ತಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವ ಕೊಟ್ಟು, ಬುದ್ಧರವರಿಗೆ ಗೌರವ ಕೊಟ್ಟು, ಆ ನಿಟ್ಟಿನಲ್ಲಿ ನಮಗೆ ನ್ಯಾಯ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಹೆಣ್ಣು ಮಗುವಿಗೆ ಅತ್ಯಾಚಾರ ಆದಾಗ, ಕೊಲೆ ಆದಾಗ ಇನ್ನು ಇಷ್ಟು ದಿವಸ ಬೇಕು ನಿಮಗೆ ಕ್ರಮ ತಗೊಳ್ಳೋಕ್ಕೆ? ಬಂದೋಗಿರ್ಬೋದು ಅಧಿಕಾರಿಗಳು, ಅಥವಾ ಬಂದು ಸಭೆಗೆ ನಡೆದಿರ್ಬೋದು. ಆದರೆ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಗೃಹ ಸಚಿವರು ದಲಿತರೇ ಆಗಿರೋದ್ರಿಂದ ದಯವಿಟ್ಟು ವಿಶೇಷವಾಗಿ ಇದನ್ನು ಪರಿಗಣಿಸಬೇಕು. ಇದರಲ್ಲಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಬಂಧಿಸಬೇಕು, ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಮತ್ತು ಆ ಕುಟುಂಬ ಪರಿಹಾರ ಕೊಡಬೇಕು ಅನ್ನೋದನ್ನು ಕೂಡ ನಾವು ಒತ್ತಾಯವನ್ನು ಇವತ್ತು ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಈ ಹೋರಾಟ ಇದು ತಾತ್ಕಾಲಿಕ ಆಗಿದೆ. ನ್ಯಾಯ ಸಿಗ್ತಾ ಹೋದರೆ ನಾವು ಮುಂದೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ? ನೀವು ಹೇಳ್ಬೇಕು, ಎಲ್ಲಿಗೆ ಹೋಗ್ಬೇಕಾಗುತ್ತೆ ಮುಂದಕ್ಕೆ ನ್ಯಾಯಕ್ಕಾಗಿ? ನಮ್ದು ಇಲ್ಲಿಗೆ ಹೋರಾಟ ಮುಕ್ತಾಯ ಆಗಲ್ಲ. ನಮ್ಮ ಹೋರಾಟ ವಿಧಾನಸೌಧ ಛಲ ಆಗ್ಬೋದು ಅಥವಾ ಭಾರತ ಛಲ ಆಗ್ಬೋದು, ಹೇಳೋಕ್ಕಾಗಲ್ಲ. ನಮ್ಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ದಲಿತ ಸಂಘಟನೆಗಳು ಕೂಡ ಭಾಗವಹಿಸಿದರೆ ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಲಿ. ಈ ಕಾರ್ಯಕ್ರಮ ಮುಂದುವರೆದು ನಮ್ಮ ತಂಗಿಯಾದಂಥ ನಂದಿತಾಳಿಗೆ ಅವರ ಕುಟುಂಬದ ನ್ಯಾಯ ಸಿಗಲಿ ಅಂತೇಳಿ ನಾನು 2 ಮಾತು ಹೇಳೋದ್ರ ಮುಖಾಂತರ 2 ಲೈನ್ ಆಗಿಬಿಟ್ಟು ನಿಂತ್ಕೊಳ್ತೀನಿ. ತೋರಿಸ್ಕೊಟ್ಟ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಕೋಲಾರ ಜಿಲ್ಲೆಯಲ್ಲಿ, ಅದರಲ್ಲೂ ಮಾಲೂರು ತಾಲೂಕಿನಲ್ಲಿ ಒಂದು ಅಮಾನವೀಯವಾದಂತಹ, ಕ್ರೂರವಾದಂತಹ ಒಂದು ಘಟನೆ ನಡೆದಿದೆ. ಇದು ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ, ಒಂದು ತಾಲೂಕಿಗೆ ಸಂಬಂಧಿಸಿದ ವಿಷಯ ಅಲ್ಲ. ಇದು ಇಡೀ ಮಾನವೀಯ ಜನಾಂಗ ತಲೆ ತಗ್ಗಿಸಬೇಕಾದಂಥ ಒಂದು